ಈಗಾಗಲೇ ಎಲ್ಲರೂ ಮಾತಾಡಿರ್ತಾರೆ. ಗಿಲ್ಲಿ ಒಬ್ಬನೇ ಬ್ಯಾಲೆನ್ಸ್ ಇರಬೇಕು ಅನ್ಸುತ್ತೆ. ಹ್ಮ್. ಆ, ನಾನೇನು ಹೆಚ್ಚು ಮಾತಾಡೋಕ್ಕೇನಿಲ್ಲ. ಈಗಾಗಲೇ ರೀ ರೆಕಾರ್ಡಿಂಗ್ ಮುಗಿದಿದೆ. DTS ಅಲ್ಲಿದೆ ಸಿನಿಮಾ. ಸಿನಿಮಾ ನಾವು ಅವತ್ತು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ ಹಾಗೆ ಅವತ್ತು ನನಗೇನು ಸ್ಪಷ್ಟ ಚಿತ್ರಣ ಇರಲಿಲ್ಲ ಸಿನಿಮಾದ್ದು. ಆದರೆ ರೀ ರೆಕಾರ್ಡಿಂಗ್ ಆದಮೇಲೆ ಈಗ ಸಂಪೂರ್ಣ ಚಿತ್ರಣ ಇದೆ. ತುಂಬ ನಗುವಿನ ಹೊಳೆ ಇಡೀ ಸಿನಿಮಾ. ತುಂಬ ನಗಿಸ್ತಾ ಎಲ್ರೂ ಕರ್ಕೊಂಡು ಹೋಗುವಂಥ ಸಿನಿಮಾ. ತುಂಬ ಎನರ್ಜಿ ಇದೆ, ಸಿನಿಮಾ ಪೂರ್ತಿ ಎನರ್ಜಿ ಇದೆ. ಒಂದು ನಮ್ಮ ಸಾಧು ಸರ್ ಹೇಳಿದಾಗೆ ಇಡೀ ಸಿನಿಮಾ ಇದ್ದಾರೆ ಅವರು. ಇಡೀ ಸಿನಿಮಾ ಅವ್ರು ಬಂದಾಗೆಲ್ಲ ನಗಬೇಕು, ನಗ್ತಾನೆ ಇರಬೇಕು. ಆಮೇಲೆ ಹೊಸಬರು ಅನೇಕರಿದ್ದಾರೆ. ಎಲ್ಲರೂ ಕೂಡ ಅಷ್ಟೇ, ಒಬ್ಬೊಬ್ರದ್ದು ಪಾತ್ರಗಳು, ಅವರ ಸಂಭಾಷಣಾ ಶೈಲಿ ಎಲ್ಲ ಬೇರೆ 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 ಥರ ಇದೆ. ಇಡೀ ಸಿನಿಮಾ ತುಂಬ ನಗೆಗಡಲಲ್ಲಿ ತೇಲಿಸುವಂಥ ಸಿನಿಮಾಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ಈಗಾಗಲೇ ಗಿಲ್ಲಿ ಒಂದು ದೊಡ್ಡ ಟ್ರಂಪ್ ಕಾರ್ಡ್ ಸಿನಿಮಾಗೆ. ಒಳ್ಳೆಯದಾಗಲಿ. ಗಿಲ್ಲಿ, ನಾನು ಸಾಧು ಸರ್ ಹೇಳಿದ ಎಲ್ಲ ಮಾತನ್ನು ಮತ್ತೆ ನಾನು ಪುನರುಚ್ಚರಿಸೋದು ಬೇಡ. ಜನಕ್ಕೆ ಜನಪ್ರಿಯತೆ ಅನ್ನೋದು ಅದನ್ನು ಭಾಳ ಏನು 100 ದಿವಸಗಳಲ್ಲಿ 115 ದಿವಸಗಳಲ್ಲಿ ಇಡೀ ರಾಜ್ಯವ್ಯಾಪಿಯಾಗಿ ಆಗಿರುವಂಥ ಒಂದು ಜನಪ್ರಿಯತೆಯನ್ನು ಪಡ್ಕೊಳ್ಳೋದು ಅದು ಭಾಳ ಕಷ್ಟದ ಕೆಲಸ. ಆ ಜನಪ್ರಿಯತೆ ದಕ್ಕಿದೆ. ಆ ದಕ್ಕಿರುವ ಜನಪ್ರಿಯತೆಯನ್ನು ತುಂಬ ಗಟ್ಟಿಯಾಗಿ ಅದನ್ನು ಇನ್ನೂ ಅದ್ಭುತವಾಗಿ ಇನ್ನೂ ಮೇಲೆ ಹೋಗಬೇಕು ಅನ್ನೋದು ಆಶಯ. ಆದರೆ ಈಗಿರುವ ಜನಪ್ರಿಯತೆಗಿಂತ ಯಾವುದೇ ಕಾರಣಕ್ಕೂ ಕೆಳಗೆ ಇಳಿಯದ ಹಾಗೆ ನೋಡ್ಕೊಳ್ಳೋದು ಭಾಳ ದೊಡ್ಡ ಜವಾಬ್ದಾರಿ. ಅದು ಆ ಜವಾಬ್ದಾರಿ ಇರಲಿ ಅಂತ ಹೇಳ್ತಾ, ಆಮೇಲೆ ಮೊನ್ನೆ ಇನ್ನೊಂದು ಸಣ್ಣ ಇದು, ಈ ಹಿಂದೆ ನೀನು ಯಾವುದೇ ಸಿನಿಮಾ ಮಾಡಿದರೂ ಕೂಡ ಕಿವಿ ಮಾತು, ಯಾವುದೇ ಸಿನಿಮಾ ಅದು 1 ದಿವಸ ಶೂಟಿಂಗ್ ಮಾಡಿರಲಿ, 1 ವಾರ ಶೂಟಿಂಗ್ ಮಾಡಿರಲಿ, ಅದು ಸಿನಿಮಾನೇ. ನಿನ್ಗೆ ಏನು ಸಾಧ್ಯ ಆಗುತ್ತೋ ನಿನ್ಗೆ ಗೊತ್ತು, ನನಗೆ ಇವಾಗಿರೋ ಬ್ಯುಸಿಯಲ್ಲಿ. ಆದರೂ ಕೂಡ ಒಬ್ಬರು ಯಾವುದೋ ನೀನು ಒಂದು ಪೋಸ್ಟ್ ಹಾಕೋದ್ರ ಮೂಲಕ ಆ ನಿರ್ಮಾಪಕನಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ತಪ್ಪಿಲ್ಲ. ಇನ್ನು ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ತಪ್ಪಿಲ್ಲ. ಸಿನಿಮಾ ಯಾಕೆಂದರೆ ಮಾಡಿ ಅವತ್ತು ನೀನೇನು ಅಲ್ಲದಾಗ ಅವರು ಕರೆದು ನಿನಗೆ ಅವಕಾಶ ಕೊಟ್ಟಿರ್ತಾರೆ. ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಯಾಕೆಂದರೆ ನಾನು ಏನೂ ಅಲ್ಲದಾಗ ಸಾಧು ಸರ್ ನನ್ನನ್ನು ವರ್ಷಗಟ್ಟಲೆ, ಇಡೀ ಒಂದು ದಶಕ ಅವರ ಎಲ್ಲ ಸಿನಿಮಾ ಹಾಡು ಬರ್ಕೊಂಡಿದ್ದೆ ನಾನು. ಹಂಗಂತ ನಾವು ಇವತ್ತು ಇಷ್ಟೆಲ್ಲ ಬರೆದಿದ್ರು ಕೂಡ ಇವತ್ತಿಗೂ ನನಗೆ ಅವ್ರ ಮೇಲೆ ಅದೇ ಗೌರವ, ಅದೇ ಅಭಿಮಾನ, ಅದೇ ಪ್ರೀತಿ. ಅದನ್ನು ಇಟ್ಕೋಬೇಕು ಅಂತ ಬಯಸ್ತೀನಿ. ಒಳ್ಳೆಯದಾಗಲಿ ಗಿಲ್ಲಿಗೆ, ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಇನ್ನೇನು ಉಳಿದಿಲ್ಲ. ಗಿಲ್ಲಿ ಮಾತು ಕೇಳೋಕ್ಕೆ ನಾನು ಬಂದಿದ್ದೀನಿ. ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಧನ್ಯವಾದಗಳು. ಥ್ಯಾಂಕ್ ಯು.